ನಾಳೆ ನನಗೆ ಮದುವೆ. ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ. ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ಬಿಬಿಎಂಪಿ ನಡೆ ಹೆಂಗಿದೆ ಅಂದ್ರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಬಿಬಿಎಂಪಿಗೆ ಬೇಕು, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ ಹಾಗಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರೋ ತಮ್ಮ ಕ್ಲಿನಿಕ್ಗಳಿಗೆ ಔಷಧಿಗಳನ್ನ ಪೂರೈಸೋಕೆ ಹೆಣಗಾಡ್ತಿದೆ. ಆದ್ರೆ ಅದೇ ಕ್ಲಿನಿಕ್ಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ LED ಟಿವಿ ಖರೀದಿ ಮಾಡಲು ಹೊರಟಿದೆ. ಪಾಲಿಕೆ ನಡೆ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಔಷಧಿ ಸರಿಯಾಗಿ ಪೂರೈಸದ ನಮ್ಮ ಕ್ಲಿನಿಕ್ಗಳಿಗೆ ಟಿವಿ ಭಾಗ್ಯ. ಅಲ್ಲಿ ನಾಯಿಗೆ ಬಿರಿಯಾನಿ, ಇಲ್ಲಿ ಖಾಲಿ ಕ್ಲಿನಿಕ್ಗೆ LED ಟಿವಿ. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರಿಂದ ಛೀಮಾರಿ. ಒಂದೆಡೆ ಬೀದಿ ನಾಯಿಗಳ ಹಾವಳಿ ತಪ್ಪಿಸೋದ್ ಬಿಟ್ಟು ಅವಕ್ಕೆ ಬಿರಿಯಾನಿ ಹಾಕೋಕೆ ಬಿಬಿಎಂಪಿ ರೆಡಿಯಾಗಿ ಬೆಂಗಳೂರಿಗರ ಬೈಗುಳಕ್ಕೆ ಗುರಿಯಾಗಿದೆ. ಮತ್ತೊಂದೆಡೆ ನಮ್ಮ ಕ್ಲಿನಿಕ್ನಲ್ಲಿ ಸರಿಯಾಗಿ ಔಷಧಿ ಸಿಗಲ್ಲ, ಜನ ಇಲ್ಲದೆ ಯಾವಾಗ್ಲೂ ಖಾಲಿ ಉಳಿಯುತ್ತೆ. ಆದ್ರೆ ಅಲ್ಲಿಗೆ ಟಿವಿ ಹಾಕಿಸೋಕೆ ಪ್ಲಾನ್ ಮಾಡಿರೋ ಪಾಲಿಕೆ ಈಗ ಇನ್ನಷ್ಟು ಜನರಿಂದ ಛೀಮಾರಿಗೆ ಗುರಿಯಾಗಿದೆ. ಆರಂಭ ಶೂರತ್ವ ಅನ್ನೋ ಹಾಗೆ ನಮ್ಮ ಕ್ಲಿನಿಕ್ ಓಪನ್ ಆದಾಗ ಅಗತ್ಯವಿರೋ ಎಲ್ಲ ಮೆಡಿಸಿನ್ಸ್ಗಳನ್ನ ಪೂರೈಕೆ ಮಾಡ್ತಿತ್ತು. ಬಿಬಿಎಂಪಿ ಕಾಲ ಕಳೆದಂತೆ ಅಗತ್ಯವಿರೋ ಔಷಧಿ ಪೂರೈಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿತ್ತು. ಆದ್ರೀಗ ಔಷಧಿ ಕೊರತೆ ಇರೋ ಕ್ಲಿನಿಕ್ಗಳಿಗೆ LED ಟಿವಿ ಖರೀದಿ ಮಾಡೋಕೆ ಮುಂದಾಗಿದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಸಮರ್ಪಕ ವೈದ್ಯರಿಲ್ಲ, ಔಷಧಿಗಳಂತೂ ಕೇಳೋದೇ ಬೇಡ. ಹೀಗಿರುವಾಗ ಒಂದೊಂದು ಟಿವಿಗೆ 47,000 ಖರ್ಚು ಮಾಡಿ ಒಟ್ಟು 100 ಟಿವಿ ಖರೀದಿ ಮಾಡೋಕೆ ಟೆಂಡರ್ ಕರೆದಿದೆ. ಒಟ್ಟು 100 ಟಿವಿಗೆ 47,999 ರೂಪಾಯಿ ಖರ್ಚು ಮಾಡ್ತಾ ಇದ್ದು, ಅವ್ಯವಸ್ಥೆಯ ಆಗರವಾಗಿರೋ ನಮ್ಮ ಕ್ಲಿನಿಕ್ಗಳಿಗೆ ಟಿವಿ ಅಗತ್ಯವಿತ್ತ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಇದರೊಳಗೂ ಕೂಡ ಲೂಟಿ ಹೊಡಿತಾ ಇದ್ದಾರೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು. ಅದು ಬಿಟ್ಟರೆ ಇಲ್ಲಿ ಸಾರ್ವಜನಿಕವಾಗಿ ಸರಿಯಾಗಿ ಸೌಲಭ್ಯ ಕೊಡಬೇಕು ನಿಟ್ಟಿನಲ್ಲಿ ಬಿಬಿಎಂಪಿ ಇಲ್ಲ. ಯಾಕೆಂದರೆ ಸಾರ್ವಜನಿಕರ ಆಕ್ರೋಶ ಸಿಕ್ಕಾಬಿಟ್ಟಿದೆ. ಯಾವಾಗ ಮಳೆ ಬಂದಾಗ ಬರ್ತಾರೆ, ಯಾವಾಗ ಗುಂಡಿ ಬಿದ್ದಾಗ ಬರ್ತಾರೆ, ಯಾವಾಗ ಆದರೆ ಬಟ್ಟೆ ರಸ್ತೆ ಗುಂಡಿಗಳು ಮಾಡೋಕ್ಕೆ ಯೋಗ್ಯತೆ ಇಲ್ದರೆ ಇವ್ರ ಯೋಗ್ಯತೆಗೆ ಬೆಂಕಿ ಇವಾಗ ಟಿವಿ ತೊಗೊಂಬಂದು ಅದನ್ನು ಹಾಕುವಂಥದ್ದು ಅಗತ್ಯ ಏನಿದೆ ಅಂತ ಹೇಳಿ ನಮ್ಮ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಆಗ್ತಾಯಿದೆ. ಇದು ಸರಿ ಇಲ್ಲ. ಫಸ್ಟು ನಿಮ್ಮ ಯೋಗ್ಯತೆಗೆ ಬೆಂಕಿ ಬೆಂಗಳೂರಿನಲ್ಲಿ ಬಿಡ್ದಿರೋ ರಸ್ತೆ ಗುಂಡಿಗಳಿಗೆ ಫಸ್ಟು ಅದನ್ನು ಸರಿ ಮಾಡಿ, ಆಮೇಲೆ ನೀವು ಟಿವಿನೋ ವಿಡಿಯೋನೋ ಏನೋ ಹಾಕೊಳ್ಳಿ. ಇದು ಸರಿ ಇಲ್ಲ. ಇದು ಮೂಲಗಳ ಪ್ರಕಾರ ನಮ್ಮ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗೆ ವೇತನ ನೀಡೋಕ್ಕೂ ಪಾಲಿಕೆ ಬಳಿ ಹಣ ಇಲ್ಲವಂತೆ. ದಿನದಿಂದ ದಿನಕ್ಕೆ ಹಳ್ಳ ಹಿಡಿಯುತ್ತಿರೋ ಕ್ಲಿನಿಕ್ಗೆ ಇದೀಗ ಟಿವಿ ಭಾಗ್ಯ ಕೊಡ್ತಿರೋದು ಎಷ್ಟು ಸರಿ? ಟಿವಿ ಖರೀದಿ ಹೆಸರಿನಲ್ಲಿ ಹಣ ಕೊಳ್ಳೆ ಹೊಡೆಯುವ ಪ್ಲಾನ್ ಅನ್ನೋದು ಸಾರ್ವಜನಿಕರ ಆರೋಪ. ಉಲ್ಲಾಸ್ ಎಸ್ ಕಿರುವಾಸೆ ಜೊತೆ ಚರಣ್ ಮೂಡಬಿದ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.